buru-buruan nonton dengkul. Bila boy, tahan. Aw tutun matra. Tutun tahan. Tutun. Buka burante. Rajarante. Buru-buru ante mantane. Anchi popuna. Popuna. Anchi boy. Tirgan dana, boy dana, tundu dana, abe tundu, boy, reverse, ande, atte, nama home ini tirgaka, en panpane gini, pira reverse boat encana tirgaka ande, anchi tundu. ಕಾಡು ಪ್ರಾಣಿಗಳ ಹಾವಳಿ, ಆನೆಗಳ ಹಾವಳಿ ನಿರಂತರ ಪ್ರತಿ ವರ್ಷ. ಅದಕ್ಕೇನು ವರ್ಷದ 365 ದಿವಸ ಕೂಡ ನಾವು ಹೆದರಿಕೆಯಿಂದ ಬದುಕೋದು. ಅಂದರೆ ರಾತ್ರಿ ಅಂತೂ ತೋಟಕ್ಕೆ ಸಂಚಾರ ಮಾಡುವ ವಿಷಯನೇ ಇಲ್ಲ. ಇದೀಗ ನಮ್ಮ ತೋಟ ಎಲ್ಲ ತುಂಬ ಇದು ಅಡಿಕೆ ತೋಟ ಹಳದಿ ರೋಗ ಎಲ್ಲ ಬಂದು ತುಂಬ ನಶಿಸಿ ಹೋಗ್ತಾ ಉಂಟು. ಹಾಗೆ ನಾವು ಪರ್ಯಾಯ ಕೃಷಿ ಮಾಡ್ತಾ ಇದ್ದೇವೆ. ಹಾಗೆ ಕಾಫಿ ಇದು ಹೀಗೆಲ್ಲ ಅಂತ ಪ್ರಯತ್ನ ಮಾಡ್ತಿದ್ದೇವೆ. ಹೀಗೆ ದಿನದಿಂದ ದಿನಕ್ಕೆ ಆನೆ ಹಾವಳಿ ಜಾಸ್ತಿ ಆದ್ದರಿಂದ ನಮಗೆ ಅದನ್ನು ಮಾಡಬೇಕು ಅಂತಲೂ ನಮಗೆ ಮನಸ್ಸು ಆಗೋದಿಲ್ಲ. ಈಗ ಹೇಗಾಗಿದೆ ಅಂತೇಳಿದರೆ ಅರ್ಧ ಪರಿಸ್ಥಿತಿಯಾಗಿದೆ. ಆಚೆ ಹೋಗುವಾಗಿಲ್ಲ, ಈಚೆ ಕೃಷಿ ಮಾಡುವಾಗಿಲ್ಲ. ಹಾಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಮುಂದಿನ ದಿವಸದಲ್ಲಿ ಹೇಳೋದು, ನೀವು ಯಾವತ್ತೂ ಕೃಷಿಗಂತೂ ಬರಬೇಡಿ ಅಂತೇಳಿ ನಾವು ಹೇಳ್ತಾ ಇರೋದು. ನಾವೀಗ ಇರುವಂಥದ್ದು ಮಡಪಡಿ ಗ್ರಾಮದ ಕಡ್ಡೆದಲ್ಲಿ ನಾವಿದ್ದೇವೆ. ಇಲ್ಲಿ ಆನೆ ಹಾವಳಿಯಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಕೂಡ ನಾಶವಾಗಿರುವಂಥದ್ದು. ಇದೇ ಗ್ರಾಮದ ಪೂಂಬಡಿಯಲ್ಲಿ ಕಳೆದ ಕೆಲವು ಸಮಯದ ಹಿಂದಷ್ಟೇ ನಾನೊಂದು ವರದಿಯನ್ನು ಮಾಡಿದ್ದೆ. ಮಡಪಡಿ ಗ್ರಾಮದ ಪೂಂಬಡಿ ಭಾಗದಲ್ಲಿ ಸಾಕಷ್ಟು ಕೃಷಿಯನ್ನು ಆನೆಗಳ ಹಿಂಡು ಬಂದು ನಾಶ ಮಾಡಿತ್ತು. ಅದರ ಜೊತೆಗೆ ಸ್ವಲ್ಪ ಸಮಯದ ಹಿಂದಷ್ಟೇ ಅಲ್ಲಿ ಏನೋ ದ್ವಿಚಕ್ರ ವಾಹನವನ್ನು ಕೂಡ ಹುಡಿ ಮಾಡಿತ್ತು. ಈ ಎಲ್ಲ ಏನು ವಿಚಾರಗಳು ಮಾಸುವ ಮುನ್ನವೇ ಇದೀಗ ಕಡ್ಯ ಭಾಗಕ್ಕೆ ಏನು ಕಾಡಾನೆಗಳು ದಾಳಿ ಮಾಡಿರುವಂಥದ್ದು. ಇಲ್ಲಿ ಅನೇಕ ವರ್ಷಗಳಿಂದ ಕಾಡಾನೆಗಳ ದಾಳಿ ನಿರಂತರವಾಗಿರುವಂಥದ್ದು ಮಳೆಗಾಲದಲ್ಲಿ. ಆದರೆ ಈ ಬಾರಿ ಮಾತ್ರ ಮಳೆಗಾಲ ಆರಂಭ ಆಗಲಿಕ್ಕೆ ಮೊದಲೇ ದಾಳಿ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಏನು ಕಾಡಾನೆಗಳು ಬಂದು ಒಂದಷ್ಟು ಕೃಷಿಯನ್ನು ನಾಶ ಮಾಡಿ ಅವುಗಳು ತಿಂದು ಹೋಗುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದು, ಇದು ಇಲ್ಲಿಯವರೆಗೆ ಸಾಮಾನ್ಯ ಆಗಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಮಳೆಗಾಲ ಆರಂಭ ಆಗಲಿಕ್ಕೆ ಮೊದಲೇ ನಿರಂತರವಾಗಿ ಕಾಡಾನೆಗಳ ಹಿಂಡು ದಾಳಿ ಮಾಡಿರುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಯನ್ನು ಹಾನಿ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಇವತ್ತು ನಾವು ಸುಮಾರು ಮಧ್ಯಾಹ್ನ 2 ಗಂಟೆಗೆ ಈ ಭಾಗಕ್ಕೆ ಕಾಡಾನೆ ದಾಳಿಯ ವರದಿಯನ್ನು ಮಾಡಲಿಕ್ಕೆ ಬರುವಂತಹ ಸಮಯದಲ್ಲಿ ಇದೇ ರಸ್ತೆಯ ಎಳುವೆ ಅನ್ನುವಂತಹ ಜಾಗದಲ್ಲಿ ಕಾಡಾನೆಯೊಂದು ನಮಗೆ ಎದುರಾಗಿರುವಂಥದ್ದು ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಇದು ಏನು ನಾವು ಬರುವಂತಹ ಸಂದರ್ಭದಲ್ಲಿ ಕಾಡಾನೆ ಎದುರಾದಂತಹ ಒಂದು ಸನ್ನಿವೇಶ. ಇದು ಕಾಡಾನೆಯ ಸಮೀಪದಿಂದ ನಾವು ಪಾರಾಗಿ ಬಂದಿರುವಂಥದ್ದು ಕೂಡ. ಆದರೂ ಕೂಡ ನಾವು ಇವತ್ತು ಇಲ್ಲಿಯ ಕೃಷಿಕರ ಒಂದು ನೋವನ್ನು ಕೇಳಬೇಕು, ಇಲ್ಲಿಯ ಕೃಷಿಕರ ಸಮಸ್ಯೆಯನ್ನು ಆಲಿಸುವಂತಹ ದೃಷ್ಟಿಯಿಂದ ನಾವು ಮತ್ತೆ ಇಲ್ಲಿಗೆ ಬಂದು ಈ ಒಂದು ವರದಿಯನ್ನು ಮಾಡ್ತಿದ್ದೇವೆ. ಯಾವೆಲ್ಲ ಕೃಷಿಕರ
ಕೃಷಿಗಳು ಹಾನಿಯಾಗಿರುವಂಥದ್ದು, ಎಷ್ಟು ಹಾನಿಯಾಗಿದೆ, ಯಾವ ರೀತಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಬನ್ನಿ ನೋಡೋಣ. ನಾನು ಕಡ್ಡಿಯ ಲೋಕಯ್ಯ. ಇದು ಆನೆಗಳ ಹಾವಳಿ ನಮಗೆ ನಿರಂತರವಾಗಿ ಸಿಗ್ತಾ ಇರ್ತದೆ. ಆಗಾಗ ತೊಂದರೆ ಆಗೋದು, ಬಂದು ತೆಂಗಿನ ಮರ ಹೊಡೆಯೋದು, ಅಡಿಕೆ ಮರಗಳನ್ನು ಹುಡಿ ಮಾಡೋದು, ಬಾಳೆಯನ್ನು ಹುಡಿ ಮಾಡೋದು, ಈ ಸಮಸ್ಯೆ ನಮಗೆ ನಿರಂತರವಾಗಿದೆ. ಇದಕ್ಕೆ ನಮಗೊಂದು ಒಳ್ಳೆಯ ಪರಿಹಾರ ಸಿಕ್ಕಿದರೆ ಒಳ್ಳೆಯದು. ಏನಿಲ್ಲದರೂ ಒಂದು ಇದು ಅರಣ್ಯ ಇಲಾಖೆಯಿಂದ ಒಂದು ತಡೆಬೇಲಿ ಅಥವಾ ಇದು ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿಕೊಟ್ಟರೆ ತುಂಬ ಉತ್ತಮ ಆಗುತ್ತೆ. ರೈತರು ಪ್ರತಿ ವರ್ಷ ಇದೇ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸಾವಿರಾರು ರೂಪಾಯಿಗಳ ನಷ್ಟ ಅನುಭವಿಸಿ ಇರುವ ಬೆಳೆ ಇಲ್ಲ, ಎಲ್ಲ ಹಳದಿ ಬಂದು ಹೋಗಿದೆ. ಅದರಲ್ಲಿ ಇದ್ದನ್ನು ಈ ಆನೆಗಳು ನುಗ್ಗಿದರೆ ಇದ್ದನ್ನು ನಾಶ ಮಾಡಿ ನಮಗೆ ಭಾರಿ ಕಷ್ಟ ಆಗ್ತಾಯಿದೆ. ಇದು ಎಲ್ಲರಿಗೊಂದು ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಆಗಬೇಕು. ಸರ್ಕಾರದಿಂದ ಇದಕ್ಕೆ ನಮಗೆ ಅನ್ನೋದು ಒಳ್ಳೆ ಅನುದಾನ ಅಥವಾ ತಡೆಬೇಡಿ ಅಥವಾ ಇದು ಕಳಂಗ ಅಂಥದ್ದನ್ನು ನಿರ್ಮಿಸಿಕೊಟ್ಟರೆ ತುಂಬ ಉತ್ತಮ. ಉತ್ತಮ ಕಡ್ಡಿಯ. ನಮಗೆ ನಮ್ಮೂರಲ್ಲಿ ಈಗ ಭಾರಿ ಆನೆಗಳ ಸಮಸ್ಯೆ. ತೋಟಕ್ಕೆಲ್ಲ ಆನೆ ಹಾವಳಿ, ತೋಟಕ್ಕೆ ಬಂದು ತೋಟದಲ್ಲಿರುವ ಬಾಳೆಗಳನ್ನೆಲ್ಲ ತಿಂದು ಹೋಗಿಯಾಟು 2 ದಿನ ಬಿಡಾದೇ ಬಂದುಬಿಟ್ಟು ನಮ್ಮ ತೋಟಗಳಿಗೆ. ಮಳೆ ಅಂತ ಕೂಡಲೇ ಆನೆ ಬಾಕು ಸುರಾತು. ನಮ್ಮದು ಯತೀಶ್ ಕಡ್ಡಿ ಅಂತೇಳಿ. ನಾವು ಹೊರಗೆ ಹೋಗಿ ಇಲ್ಲಿಂದ ಮೊದಲಿನ ಇದರಲ್ಲಿ 95-96 ಕಡ್ಡ್ಯದಿಂದ ಉಡುಪಿಗೆ ಹೋಗಿ ಡಿಗ್ರಿ ಓದಿ, ಅಂದರೆ ನಮ್ಮದೇ ಕೃಷಿಯನ್ನು ಮುಂದುವರಿಸುವಂತೇಳಿ ಇದರಲ್ಲಿ ಆಸಕ್ತಿ ಹೊಂದಿ ಕೃಷಿಗೆ ಬಂದದ್ದು. ಈಗ ಕೃಷಿ ಪರಿಸ್ಥಿತಿ ನೋಡಿದರೆ ಕಾಡು ಪ್ರಾಣಿಗಳ ಹಾವಳಿ, ಆನೆಗಳ ಹಾವಳಿ ನಿರಂತರ ಪ್ರತಿ ವರ್ಷ. ಅದಕ್ಕೇನು ವರ್ಷದ 365 ದಿವಸ ಕೂಡ ನಾವು ಹೆದರಿಕೆಯಿಂದ ಬದುಕುವುದು. ಅಂದರೆ ರಾತ್ರಿ ಅಂತೂ ತೋಟಕ್ಕೆ ಸಂಚಾರ ಮಾಡುವ ವಿಷಯನೇ ಇಲ್ಲ. ಮತ್ತು ಮಡಪ್ಪಾಡಿಯಿಂದ ಕಡ್ಡೆಗೆ ಬರಬೇಕಾದ್ರೆ 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರಲ್ಲಿ ಕೂಡ ಇವತ್ತು ಕೂಡ ಬಂದವರಿಗೆ ಹಗಲು ಕೂಡ ಆನೆ ಸಿಕ್ಕಿದೆ. ಆದ ಕಾರಣ ಇವಾಗ ನಮಗೆ ಅನಿಸ್ತುಂಟು, ನಾವು ಯಾಕಾಗಿ ಕಾಲೇಜೆಲ್ಲ ಅರ್ಧದಲ್ಲಿ ಬಿಟ್ಟು ಈ ಕೃಷಿಗೆ ಬಂದಿದ್ದೇವೆ ಅಂತೇಳಿ ನಮಗೆ ಅನಿಸ್ತುಂಟು. ಅದುವೇ ಒಳ್ಳೆಯದಿತ್ತು. ಇವಾಗ ಇರ್ತಿದ್ರೆ ನಾವು ಬೆಂಗಳೂರು ಮೈಸೂರು ಎಲ್ಲ ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೀವನ ಕಟ್ಟಿಕೊಂಡು ಇರ್ತಿದ್ದೇವೆ. ಈಗ ಹೇಗಾಗಿದೆ ಅಂತೇಳಿದರೆ ಅರ್ಧ ಪರಿಸ್ಥಿತಿಯಾಗಿದೆ. ಆಚೆ ಹೋಗುವಾಗಿಲ್ಲ, ಈಚೆ ಕೃಷಿ ಮಾಡುವಾಗಿಲ್ಲ. ಹಾಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಮುಂದಿನ ದಿವಸದಲ್ಲಿ ಹೇಳೋದು, ನೀವು ಯಾವತ್ತೂ ಕೃಷಿಗಂತೂ ಬರಬೇಡಿ ಅಂತೇಳಿ ನಾವು ಹೇಳ್ತಾ ಇರೋದು. ಯಾಕಂದರೆ ನಮಗೆ ಅದಕ್ಕೆ ಪೂರಕವಾದ ವಾತಾವರಣ ಕೂಡ ಇಲ್ಲಿಲ್ಲ. ಅದಕ್ಕೆ ಸಪೋರ್ಟ್ ಕೂಡ ಯಾವುದೇ ಒಂದು ಅಧಿಕಾರಿಗಳಿಂದ ಅಥವಾ ಫಾರೆಸ್ಟ್ ಆಫೀಸರ್ಗಳಿಂದ ಸಪೋರ್ಟ್ ಇಲ್ಲ. ಬರ್ತಾರೆ, ಹೋಗ್ತಾರೆ, ಫೋಟೋ ತೆಗಿತಾರೆ, ನೀವು ಅರ್ಜಿ ಕೊಡಿ ಅಷ್ಟೇ. ನಾವು ಮೊದಲಿಂದಲೇ ನಮ್ಮ ಬೇಡಿಕೆ ಇತ್ತು, ನಮಗೆ ಒಂದು ಆನೆ ಕಂದಕ ಅಥವಾ ಹ್ಯಾಂಗಿಂಗ್ ಸೋಲಾರ್ ವ್ಯವಸ್ಥೆ ಮಾಡಿಸಿಕೊಡಿ ಅಂತೇಳಿ. ಅದು ಯಾವುದನ್ನು ಅವರ ಕಿವಿಗೆ ಹಾಕಿಕೊಳ್ತಾ ಇಲ್ಲ. ನಮ್ಮದು ಕನಿಷ್ಠ ನನಗೆ ಗೊತ್ತಿದ್ದಾಗ ನಾನು 99ಇಂದ ಕೃಷಿ ಮಾಡ್ತಾಯಿದ್ದೇನೆ ಇಲ್ಲಿ. 99ಇಂದ ಸಾಧಾರಣ ನನ್ನ ಜೀವನದಲ್ಲಿ ಸಾಧಾರಣ 50-60 ತೆಂಗಿನ ಮರ ಹೋಗಿದೆ. ಒಂದು ತೆಂಗಿನ ಮರ ಹೋದರೆ ಅದೊಂದು ಮೊದಲು ಹೇಳ್ತಾರೆ ತೆಂಗಿನ ಮರದ ಆಯುಷ್ಯ 100 ವರ್ಷ ಅಂತ. ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ಒಂದು ಮನುಷ್ಯನ ಆಯುಷ್ಯದಲ್ಲಿ 2 ಲಕ್ಷ ಇನ್ಕಮ್ ಇದೆ ಒಂದು ತೆಂಗಿನ ಮರದಲ್ಲಿ. ಒಂದು ತೆಂಗಿನ ಮರ ಹೋದರೆ ಅವನ ಜೀವನ ಹೋದಾಗೆ. ಅದರಲ್ಲಿ ನಮ್ಮದೇ ದೊಡ್ಡ ತೆಂಗಿನ ಮರ 60 ತೆಂಗಿನ ಮರ ಹೋಗಿದೆ. ಹಾಗಾಗಿ ನಮಗೆ ಜೀವನ ಕಟ್ಟಿಕೊಳ್ಳೋದು ಭಾರಿ ಕಷ್ಟ. ಹಾಗೆ ಇದಕ್ಕೆ ನಮಗೆ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇರೋದು. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಂತ ನಾವು ಹೇಳ್ತಾ ಇರೋದು. ಮತ್ತು ಸರ್ಕಾರ ಬರ್ತದೆ ಹೋಗ್ತದೆ, ಆಶ್ವಾಸನೆ ಕೊಡ್ತಾರೆ. ಆದರೆ ಹಳ್ಳಿಗಳ ಪರಿಸ್ಥಿತಿ ಇದೆ, ಯಾವುದು ಇದರಲ್ಲಿ ಬದಲಾವಣೆ ಏನೂ ಆಗಲಿಲ್ಲ ಇಷ್ಟರವರೆಗೆ. ಏನೋ ಸ್ವಲ್ಪ ಸ್ವಲ್ಪ 1-2 ಕಿಲೋಮೀಟ್ರ್ ಕಾಂಕ್ರೀಟ್ ಅದು ಬಿಟ್ಟರೆ ನಮ್ಮ ಕಡ್ಡ್ಯದ ಬೈಲಿಗಂತೂ ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ. ಕಡ್ಡ್ಯದ ಬೈಲು ಅಂತಲ್ಲ, ಮಡಪಾಡಿ ಗ್ರಾಮದಲ್ಲಿ ಹಾಡಿಕಲ್ಲಾಗ್ಬೋದು, ಕಡ್ಡ್ಯ, ಎಳುವೆ, ಪೂಂಬಾಡಿ ನಿರಂತರ ದಾಳಿ. ಒಂದು ದಿವಸ ಒಂದೊಂದು ವಾರ ಒಂದೊಂದು ಕ್ಯಾಂಪ್ ಆಗ್ತವೆ. ಒಂದು 7-8 ಆನೆಗಳು ಸಂಪೂರ್ಣ ನಾಶ ಮಾಡಿ ಇಲ್ಲಿ ಖಾಲಿ ಆದ ನಂತರ ಇನ್ನೊಂದು ಕಡೆ ಸಂಚಾರ. ಪ್ರತಿ ವರ್ಷದ ಪರಿಸ್ಥಿತಿ ಹೀಗೆ. ನಾವು ಪ್ರತಿ ವರ್ಷ ಈ ವರ್ಷ ಅಡಿಕೆ ಗಿಡ ನೆಡೋದು, ಬರೋ ವರ್ಷ 1-2-3 ವರ್ಷ ಆಗುವಾಗ ಫಸಲು ಕಾಣ್ಬೋದು ಅಂತ ನಮ್ಮ ಅನಿಸಿಕೆ. ಆದರೆ ಅದು ಯಾವುದು ಉಳಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಈ ಕಾಡು ಪ್ರಾಣಿಗಳ ಇದರಿಂದಾಗಿ, ಹಾವಳಿಯಿಂದಾಗಿ. ಹಾಗಾಗಿ ಅಧಿಕಾರಿಗಳೊಟ್ಟಿಗೆ ಕೇಳುವುದಷ್ಟೇ, ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ನಮ್ಮ ಜೀವನ ರೂಪಿಸಿಕೊಳ್ಳಿಕ್ಕೊಂದು ಮಾರ್ಗ ಮಾಡಿಕೊಳ್ಳಿ ಅಂತ ನಾವು ಕೇಳ್ತಾ ಇರೋದು. ನಾನು ದಿನೇಶ್ ಕಡ್ಡ್ಯ. ನಾವು ಇವತ್ತು ಇಲ್ಲಿಗೆ ಬಂದು ಒಂದು 4 ವರ್ಷ ಆಯಿತು. ಮುಂದೆ ಮಂಗಳೂರಲ್ಲಿದ್ದೆ. ಇವತ್ತು ಕೃಷಿಯನ್ನು ಮಾಡ್ತಾಯಿದ್ದೇನೆ. ಇವತ್ತು ನಮಗೆ ಮಳೆಗಾಲದಲ್ಲಿ ಮತ್ತು ಮಳೆಗಾಲ ಅಂತಲ್ಲ, ಎಲ್ಲ ಸೀಸನ್ಗಳಲ್ಲಿ ಆನೆಗಳ ಹಾವಳಿ ಇವತ್ತು ಹೆಚ್ಚಾಗಿದೆ.
ಅದಕ್ಕೆ ಏನಂತ ಹೇಳಿದರೆ ಇವತ್ತು ನಮಗೆ ಅದಕ್ಕೊಂದು ಪರಿಹಾರದ ವ್ಯವಸ್ಥೆಯಲ್ಲಿ ಅರಣ್ಯ ಇಲಾಖೆ ಕಡೆಯಿಂದಲೂ ಆಗಬೇಕು ಮತ್ತು ರಾಜಕೀಯ ಮುಖಂಡರು ಕೂಡ ಇತ್ತ ಗಮನ ಕೊಡಬೇಕಾಗಿದೆ. ಯಾಕೆ ಹೇಳಿದರೆ ಈ ಊರಿಗೆ ಸದ್ಯಕ್ಕೆ ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ. ಇನ್ನೊಂದು ಕಡೆ ಏನು ಅಂತ ಹೇಳಿದರೆ ಡಾಮಾರು ಅದು ಇದು ಸರಿಯಾಗಿ ಇಲ್ಲದ ಕಾರಣ ಇವತ್ತು ರೋಡ್ ಮಧ್ಯದಲ್ಲಿ ಆನೆ ಸಿಕ್ಕಿದರೆ ತಪ್ಪಿಸಿಕೊಂಡು ಓಡುವಂಥ ಸಂದರ್ಭ ಕೂಡ ಕಷ್ಟ. ಯಾಕೆ ಹೇಳಿದರೆ ಎಲ್ಲ ಇವತ್ತು ಏಜಾದಂಥ ವ್ಯಕ್ತಿಗಳು ಮಧ್ಯದಾರಿಯಲ್ಲಿ ಸಿಕ್ಕಿದಾಗ ಆನೆಗಳು ಕಂಡಂಥ ಪಕ್ಷದಲ್ಲಿ ಏನು ಮಾಡಲಿಕ್ಕೂ ಸಾಧ್ಯತೆ ಇಲ್ಲ. ಇತ್ತೀಚಿನ ದಿವಸಗಳಲ್ಲಿ ಆನೆಗಳ ಹಾವಳಿ ವಿಪರೀತವಾಗಿದೆ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಅರಣ್ಯ ಇಲಾಖೆ ಮತ್ತು ಸರ್ಕಾರವು ಇತ್ತ ಗಮನವನ್ನು ಕೊಟ್ಟು ಅದಕ್ಕೆ ಏನು ಬೇಕೋ ವ್ಯವಸ್ಥೆಗಳನ್ನು ಮಾಡಬೇಕು. ಕೃಷಿಗೆ ಆಗಿರತಕ್ಕಂಥ ನಷ್ಟಗಳಿಗೆ ಪರಿಹಾರವನ್ನು ಕೂಡ ಇವತ್ತು ಕೊಡಬೇಕು ಅಂತ ನಾವು ಇವತ್ತು ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಯಾಕೆ ಹೇಳಿದರೆ ಇವತ್ತು ಈ ಒಂದು ಪರಿಸರದಲ್ಲಿ ಇರತಕ್ಕಂಥ ಫಾರೆಸ್ಟ್ ಆಗಲಿ ಗಾರ್ಡ್ ಆಗಲಿ ನಮಗಿವತ್ತು ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದರೆ ಫೋನ್ ಮಾಡಿದ ತಕ್ಷಣ ಇವತ್ತು ರಿಪ್ಲೈಯನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಬಾಕಿದ್ದಂಥ ಸಹಕಾರಗಳು ಕೂಡ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿದರೆ ನಮಗೆ ಎಲ್ಲ ರೀತಿಯಲ್ಲಿ ಉತ್ತಮ ಆಗಲಿಕ್ಕೆ ಹೆಚ್ಚು ಅವಶ್ಯಕವಾಗಿದೆ. ಇನ್ನೇನಂತೇಳಿದರೆ ನಾವು ಇವತ್ತು ಬೆಳೆದ ಬೆಳೆ ವರ್ಷಂಪ್ರತಿ ನಷ್ಟವಾಗ್ತಾ ಬಂದರೆ ಇವತ್ತು ಕೃಷಿಕರು ಬೆಳೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಬೆಳೆ ಮುಂದೆ ಹೋಗಬೇಕು ಅಂತಾದರೆ ಬೆಳೆ ಉಳಿಬೇಕು. ಯಾಕೆ ಹೇಳಿದರೆ ಇವತ್ತು ನೆಟ್ಟ ಬೆಳೆ ಭರವಸೆ ಇಲ್ಲ ಅಂತಾದರೆ ಅದೇ ಕೆಲಸ ಆಗ್ತದೆ. ಕೃಷಿಕರಿಗೆ ಅದೇ ಕೆಲಸ ಆದ ಕಾರಣ ಕೃಷಿಕರು ಏನು ಮಾಡ್ತಾರೆ ಅಂತೇಳಿದರೆ ಅದನ್ನು ಮುಂದೆ ಕೊಂಡೋಗಲಿಕ್ಕೆ ಹಿಂದೇಟು ಹಾಕ್ತಾರೆ. ಇವತ್ತು ನಮ್ಮಲ್ಲಿ ವಿದ್ಯಾವಂತರು ಕೂಡ ಸ್ವಲ್ಪ ಕಡೆ ಇವತ್ತು ಹಳ್ಳಿ ಕಡೆ ಬರಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಆ ಮನಸ್ಸನ್ನು ಉಳಿಸಬೇಕು ಅಂತಾದರೆ ಇಂಥ ಏನು ನಷ್ಟಗಳು ಆಗುವಂಥ ನಷ್ಟಗಳನ್ನು ಇವತ್ತು ಸರಿದೂಗಿಸುವಂಥ ವ್ಯವಸ್ಥೆಗಳು ಸರ್ಕಾರದಿಂದ ಆಗಬೇಕು, ಪ್ರತಿನಿಧಿಗಳಿಂದ ಆಗಬೇಕು. ಅದೇ ರೀತಿ ಇವತ್ತು ಏನು ನಮ್ಮಲ್ಲಿ ಇವತ್ತು ನೀವು ಸುದ್ದಿಯವರು ಬಂದಿದ್ದ ನಿಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಾಕೆ ಹೇಳಿದರೆ ನೀವು ಇವತ್ತು ಹಳ್ಳಿಗಳಿಗೆ ಹೋಗಿ ಏನು ಸಮಸ್ಯೆಗಳಿದೆ ಅದನ್ನು ಇವತ್ತು ಮನಗಂಡು ಜನರಿಂದ ಏನು ಅವರ ಬೇಡಿಕೆಗಳೇನಿದೆ ಅದನ್ನು ತಿಳ್ಕೊಂಡು ಇವತ್ತು ಮನವರಿಕೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ರ. ಆದ ಕಾರಣ ನಿಮ್ಮ ಮುಖಾಂತರವಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಯಶ್ವಿನ್ ಅಂತ, ನಾನು ಮಡಪಾಡಿ ಕಡ್ಯ. ಈಗ ನಮ್ಮ ಪ್ರದೇಶದ ಕಡ್ಯ ಇದರಲ್ಲಿ ಸುಮಾರು ದಿವಸದಿಂದ ಆನೆ ಹಾವಳಿ ಜಾಸ್ತಿ ಆಗ್ತಾ ಉಂಟು. ಹೀಗೆ ನಾವು ಬೆಳೆದಂಥ ಕೊಕ್ಕೋ, ಇದು ಬಾಳೆಗಿಡ, ತೆಂಗಿನ ಗಿಡ, ಹೀಗೆ ಕಾಫಿ ಗಿಡ ಎಲ್ಲ ಇತ್ತೀಚೆಗೆ ನೆಟ್ಟದೆಲ್ಲ ಭಾರಿ ಆನೆ ಬಂದು ತುಂಬ ಇದು ನಷ್ಟ ಮಾಡಿದೆ. ಇದೀಗ ನಮ್ಮ ತೋಟ ಎಲ್ಲ ತುಂಬ ಇದು ಅಡಿಕೆ ತೋಟ ಹಳದಿ ರೋಗ ಎಲ್ಲ ಬಂದು ತುಂಬ ನಶಿಸಿ ಹೋಗ್ತಾ ಉಂಟು. ಹಾಗೆ ನಾವು ಪರ್ಯಾಯ ಕೃಷಿ ಮಾಡ್ತಾಯಿದ್ದೇವೆ. ಹಾಗೆ ಕಾಫಿ ಇದು ಹೀಗೆ ಎಲ್ಲ ಅಂತ ಪ್ರಯತ್ನ ಮಾಡ್ತಿದ್ದೆ. ಹೀಗೆ ದಿನದಿಂದ ದಿನಕ್ಕೆ ಆನೆ ಹಾವಳಿ ಜಾಸ್ತಿ ಆದ್ದರಿಂದ ನಮಗೆ ಅದನ್ನು ಮಾಡಬೇಕು ಅಂತಲೂ ನಮಗೆ ಮನಸ್ಸು ಆಗೋದಿಲ್ಲ. ಹಾಗೆ ಹೀಗೆ ಇದಕ್ಕೆ ಆನೆ ಬರೋದಕ್ಕೆ ಶಾಶ್ವತವಾಗಿ ಏನಾದರೂ ಪರಿಹಾರ, ಆನೆ ಕಂದಕ ಹಾಗೂ ಅಥವಾ ಸೋಲಾರ್ ಬೇಲಿ ಇನ್ನಿತರ ಏನಾದರೂ ಉಪಯೋಗವಾಗುವಂಥ ಏನಾದರೂ ಮಾಡಿಕೊಡಬೇಕಾಗಿ ಅರಣ್ಯ ಇಲಾಖೆ ಹಾಗೂ ನಮ್ಮ ಸುಳ್ಯ ತಾಲೂಕಿನ ಅಧಿಕಾರಿಗಳಿಗೆ ಕೇಳಿಕೊಳ್ಳೋದು. ಶಾಶ್ವತ ಪರಿಹಾರ ಬೇಕು ಅಂತೇಳಿ ಈಗಷ್ಟೇ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದೇನೆ. ನನ್ನ ಹೆಸರು ಶಿವಪ್ರಸಾದ್ ಅಂತ. ಆನೆ ದಾಳಿ ವರ್ಷಂಪ್ರತಿ ಬರ್ತಾ ಉಂಟು ನನ್ನ ತೋಟಕ್ಕೆ. ನನಗೆ ಪರಿಹಾರ ಇಷ್ಟವರೆಗೆ ಸಿಗಲಿಲ್ಲ. ಸಾಧಾರಣ 2008ರಲ್ಲಿ ಏನೋ ನನಗೊಮ್ಮೆ ಪರಿಹಾರ ಸಿಕ್ಕಿದೆ. ಆನಂತರ ನಮಗೆ ಯಾವುದೇ ಪರಿಹಾರ ಸಿಗಲಿಲ್ಲ. ಆನೆ ಬಂದರೂ ಇಲ್ಲ, ಯಾವುದಿಲ್ಲ. RTCಯನ್ನು ಕೇಳ್ತಾರೆ. ಒಮ್ಮೆ ಪರಿಹಾರ ಬಂದು ಅದು ಬ್ಲಾಕ್ ಆಯಿತು ಅಲ್ಲಿ ಸುಬ್ರಹ್ಮಣ್ಯದಲ್ಲಿ. ಆನೆ ದಾಳಿ ಆಗ್ತದೆ ಅಂಥೇಳಿ ಬೇಲಿಗೆ ಅಂತ, ಸೋಲಾರ್ ಬೇಲಿಗೆ ಅಂತ ನಾನು ಕೊಟ್ಟಿದ್ದೇನೆ. ಅದು ನಂದು ಅಲ್ಲಿ ಬ್ಲಾಕ್ ಆಗಿದೆ RTC ಇಲ್ಲದ ಕಾರಣ. ನನಗೆ ಭಾರಿ ತೊಂದರೆ ಆಗ್ತಾ ಉಂಟು. ಇದು 10-20 ವರ್ಷದಿಂದ ನನ್ನ ತೋಟಕ್ಕೆ ಆನೆ ಬರ್ತಾ ಉಂಟು. ಈ ವರ್ಷ ವಿಪರೀತ 4 ವರ್ಷದಿಂದ ತುಂಬ ಬರ್ತಾ ಉಂಟು. ಆದ ಕಾರಣ ನನಗೆ ಪರಿಹಾರ ಮತ್ತು ನನ್ನ ಜಾಗವನ್ನು ನನಗೆ ಮೊದಲಿನಂತೆ ದರ್ಖಾಸ್ತು ಆದದನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅರಣ್ಯ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆಯವರು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು. ಬಪ್ಪರ್ ಬರ್ತಂತ, ಬಪ್ಪರ್ ಬರುವುದಿಲ್ಲ ಅಲ್ಲಿ, ಬಪ್ಪರ್ ಜೋನ್ ಅಲ್ಲ, ಬಪ್ಪರ್ ಜೋನ್ ಬರುವುದೇ ಇಲ್ಲ. ಮತ್ತು ಒಮ್ಮೆ ಮಾತ್ರ ನನಗೆ ಪರಿಹಾರ ಸಿಕ್ಕಿದ್ದು, ಆನಂತರ ಸಿಗಲಿಲ್ಲ. ಅರಣ್ಯ ಇಲಾಖೆಯವರು ಇಲ್ಲ, ಜಾಸ್ತಿಯಾಗಿ ಇರೋದು ರೆವಿನ್ಯೂ ಇಲಾಖೆಯವರು, ಅವರು ಮಾಡಿದ್ದು. ಅದು ಯಾವುದಕ್ಕಾಗಿ ಮಾಡಿದೆ ಅಂತ ಗೊತ್ತಿಲ್ಲ. ಸುಮಾರು 2000 ಇಸ್ವಿಯಲ್ಲಿ ನನಗೆ ದರ್ಖಾಸ್ತು ಆಗಿದೆ. 2011ರಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಫುಲ್ಲು. ಯಾವುದೇ ಇಲ್ಲ, ಬಪ್ಪರ್ ಬರ್ತದೆ ಅಂತೇಳಿ. ಒಂದು ಸೆನ್ಸು ಕೂಡ ಜಾಗ ನನಗಿಲ್ಲ. ನಾನು ಮೊದಲು ಭೂತೇರಿಕೆ ಕಟ್ಟಿದ್ದು ಉಂಟು ನನ್ನ ಹತ್ರ, ಮೊದಲು ಕಟ್ಟಿದ್ದು ಡಿನೋಟಿಸ್ ಇರುವಾಗ. ಡಿನೋಟಿಸಿನಲ್ಲಿ ನಾನು ಲೋನು ಕೂಡ ಮಾಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಲೋನ್ ಉಂಟು, 6-7 ಲಕ್ಷ ರೂಪಾಯಿ ಲೋನ್ ಉಂಟು ನನಗೆ.
ನನಗೆ ಪರಿಹಾರ ಇಲ್ಲ, ಪರಿಹಾರ ಕೊಡಬೇಕು ಸರ್ಕಾರ. ಇಷ್ಟು ಹೇಳ್ತೇನೆ ನಾನು. ಆನೆ ಬಾರದಾಗೆ ಮಾಡಿ, ಆನೆ ಕಂದಕಕ್ಕೆ ನಾನು ಸುಮಾರು ಸರ್ತಿ ಅರ್ಜಿ ಕೊಟ್ಟಿದ್ದೇನೆ ಸುಬ್ರಹ್ಮಣ್ಯ ರೇಂಜಿಗೆ. ಇದುವರೆಗೆ ನನಗೆ ಆನೆ ಕಂದಕದ ಇದೇ ಬರಲೇ ಇಲ್ಲ. ಆನೆ ಕಂದಕವೂ ಮಾಡಲಿಲ್ಲ, ಆನೆ ಬಾರದಾಗೆ ತಡೆ ಗೋಡೆ ಮಾಡಲೂ ಇಲ್ಲ. ನಾನು ಸ್ವಂತ ದುಡ್ಡಿನ ಖರ್ಚಿನಿಂದ ಸೋಲಾರ್ ಬೇಲಿ ಹಾಕಿಸಿದ್ದೇನೆ. ಅದನ್ನಲ್ಲಿ ಈಗ ಆನೆ ಬಂದು ಅದನ್ನೆಲ್ಲ ಹುಡಿ ಮಾಡಿದೆ, ಬೇಲಿಯನ್ನೆಲ್ಲ. ಇನ್ನು ಹೇಗೆ ಹಾಕೋದು? ಹಾಕಲಿಕ್ಕೆ ಆಗೋದಿಲ್ಲ, ನಮಗೆ ಕಷ್ಟ ಆಗ್ತದೆ. ಅಡಿಕೆ ಪೂರ್ತಿ ಹೋಯಿತು, ಕೊಳೆ ರೋಗ ಬರ್ತದೆ, ಇದ್ದ ಅಡಿಕೆಗೆ ಕೊಳೆ ರೋಗ ಬರ್ತದೆ. ಆಮೇಲೆ ಹಳದಿ ರೋಗ ವಿಪರೀತವಾಗಿದ್ದು ನನ್ನ ತೋಟ ಎಲ್ಲ ನಾಶ ಆಗ್ತುಂಟು. ನಮಗೆ ಪರಿಹಾರ ಯಾವುದೂ ಇಲ್ಲ. ಯಾವುದೋ ಬಾಳೆ ತಿಂದಿದೆ, ನಂದು 40 ತೆಂಗಿನ ಮರ ಇತ್ತು, ಅದು ಕಂಪ್ಲೀಟ್ ಹೋಗಿದೆ. ಈಗ ಇರೋದು 2 ತೆಂಗಿನ ಮರ ಉಂಟು ಅಲ್ಲಿ ಸೈಡಲ್ಲಿ, ಹೊಳೆ ಬದಿಯಲ್ಲಿ. ಇದನ್ನು ತಿಂದರೆ ನನಗೆ ಮತ್ತೆ ಅಲ್ಲಿ ಇಲ್ಲ, ತೆಂಗಿನಕಾಯಿ ಇಲ್ಲ. ಹೇಗೂ ನುಸಿ ರೋಗ ಅದು ಇದು ಬಂದು ತೆಂಗಿನಕಾಯಿ ಬೆಳೆ ಕಮ್ಮಿ ಆಗಿದೆ. ಆಮೇಲೆ ಇದು ಈಗ ಆನೆ ದಾಳಿ ವಿಪರೀತ. ನಾನು ಮೊನ್ನೆ ತೋಟಕ್ಕೆ ಹೋಗುವ, ಆನೆ ತೋಟದಲ್ಲೇ ಉಂಟು. ಪಟಾಕಿ ಹೊಡಿಸಿದ್ರು ಓಡುವುದಿಲ್ಲ, ಅವರಷ್ಟಕ್ಕೆ ತಿಂದು ಹೋದದ್ದು ಪೂರ್ತಿ. ಯಾವ ಮೊದಲೆಲ್ಲ ಪಟಾಕಿ ಹೊಡೆದ್ರೆ ಓಡ್ತಿತ್ತು ಆನೆ, ಈಗ ಓಡುವುದಿಲ್ಲ ಆನೆ. ಅಲ್ಲಿಗೆ ಮೇಲೆ ಬರ್ತದೆ ಓಡಿಸಿಕೊಂಡು. ಬೆಳಗ್ಗೆ ತನಕ ತಿಂದುಕೊಂಡಿತ್ತು ಅಲ್ಲಿ ತೋಟದಲ್ಲಿ. ನನಗೆ ನಿದ್ರೆ ಇಲ್ಲ, ಸುಮಾರು 1 ವಾರದಿಂದ ನಿದ್ರೆ ಇಲ್ಲ ನಮಗೆ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ, ಇದು ಏನು ಹಲವು ವರ್ಷಗಳಿಂದ ಬಾಧಿಸಿರುವಂತಹ ಹಳದಿ ರೋಗ ಮತ್ತು ಎಳೆಚುಕ್ಕಿ ರೋಗದ ಒಂದು ಹಿನ್ನೆಲೆಯಲ್ಲಿ ಕಡ್ಯ ಭಾಗದಲ್ಲಿ ಕೂಡ ತೋಟಗಳು ಸರ್ವನಾಶ ಆಗ್ತಾ ಇರುವಂಥದ್ದನ್ನು ನೀವಾಗಲೇ ಗಮನಿಸಿದಿರಿ. ಹಾಗಾಗಿ ಪರ್ಯಾಯವಾಗಿ ಒಂದಷ್ಟು ಕೊಕ್ಕೋ ಅಥವಾ ಬಾಳೆ ಗಿಡ ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಲಿಕ್ಕೆ ಇದೀಗ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಒಂದಷ್ಟು ಕಾಫಿ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ ಮತ್ತು ಒಂದಷ್ಟು ತರಕಾರಿಗಳನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಈ ಅಡಿಕೆಯ ಒಂದು ಅಡಿಕೆಗೆ ಸಿಗುವಂತಹ ಒಂದು ಆರ್ಥಿಕ ಬೆಲೆ ಯಾವ ಬೇರೆ ಬೆಳೆಯಲ್ಲಿ ಕೂಡ ಸಿಗ್ತಾ ಇಲ್ಲ. ಅದರ ಜೊತೆಗೆ ಮಡಪಾಡಿಯಿಂದ ಸುಮಾರು ಒಳ ರಸ್ತೆಯಲ್ಲಿ ಈ ಭಾಗಕ್ಕೆ ಬರಬೇಕು. ಮಳೆಗಾಲದಲ್ಲಿ ಅತ್ಯಂತ ಕಠಿಣ ರಸ್ತೆಗಳು, ಅತ್ಯಂತ ಕಷ್ಟಪಟ್ಟುಕೊಂಡು ಈ ಭಾಗಕ್ಕೆ ಬರುವಂಥವರು ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ದಿನನಿತ್ಯದ ಕೆಲಸಗಳಿಗೆ ಓಡಾಟವನ್ನು ಮಾಡಲಿಕ್ಕೆ ಕೂಡ ಪಡುವಂತಹ ಪರಿಸ್ಥಿತಿ. ಈ ಎಲ್ಲ ಸನ್ನಿವೇಶದಲ್ಲಿ ಇರುವಂತಹ ಕೃಷಿಯನ್ನು ಕೂಡ ಕಾಡಾನೆಗಳು ನಾಶಪಡಿಸ್ತಾ ಇರುವಂಥದ್ದು ಇಲ್ಲಿಯ ಕೃಷಿಕರಿಗೆ ತುಂಬಲಾರದ ನಷ್ಟ ಉಂಟಾಗಿರುವಂಥದ್ದು. ಆದಷ್ಟು ಬೇಗ ಅರಣ್ಯ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಈ ಭಾಗಕ್ಕೆ ಬಂದು ಆನೆಗಳು ಕೃಷಿಗೆ ದಾಳಿ ಮಾಡದ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈ ಭಾಗದವರ ಒತ್ತಾಯ. ಕ್ಯಾಮರಾಮನ್ ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ, ಸುದ್ದಿ ನ್ಯೂಸ್, ಸುಳ್ಯ.